ಶಾಸ್ತ್ರದಲ್ಲಿ ವಿಹಿತವಾದ ಸ್ನಾನ ಸಂಧ್ಯಾವಂದನಾದಿ ಕರ್ಮಗಳ ಪರಿತ್ಯಾಗ ಮಾಡಬೇಡಿ. ವಿಹಿತ ಕರ್ಮಗಳನ್ನು ಮಾಡಬೇಕು, ನಿಷಿದ್ಧ ಕರ್ಮಗಳನ್ನು ಬಿಡಬೇಕು. ಮತ್ತೆ ಇಂತಹ ದೇಹ ಬರುವುದನ್ನು ತಪ್ಪಿಸಿಕೊಳ್ಳಬೇಕು. ಪುರಂದರ ಆಗಬೇಕು, ಪುರಂಜನರಾಗಬಾರದು. ಪುರಂದರ ದಾಸರು ನಮಗೆ ತಮ್ಮ ಹೆಸರಿನಿಂದಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ಮಹಾನುಭಾವರು ಅದನ್ನೇ ಮಾಡಿದರು. ವೈರಾಗ್ಯದಿಂದ ಎಲ್ಲವನ್ನು ಬಿಟ್ಟು, ಎಂತಹ ನವಕೋಟಿ ನಾರಾಯಣರ ಮಹಾನುಭಾವರು ಅಷ್ಟು ಕೋಟಿ ರೂಪಾಯಿಗಳ ಆಸ್ತಿ ಪಾಸ್ತಿ, ಆಗಿನ ಕಾಲಕ್ಕೆ ಕೋಟಿ, ಈಗ ಅದಕ್ಕೆ ಬೆಲೆನೇ ಇಲ್ಲ. ಅಷ್ಟು ಅಪಾರ ಬೆಲೆ ಬಾಳುವ ಸಂಪತ್ತಿನ ಮೇಲೆ ತುಳಸಿ ದಳ ಇಟ್ಟು ಕೃಷ್ಣಾರ್ಪಣ ಹೇಳಿ ಆಚೆಗೆ ತಿರುಗಿದವರು ಮತ್ತೆ ತಿರುಗಿ ನೋಡಲಿಲ್ಲ. ಅದು ನಿಜವಾದಂತಹ ವೈರಾಗ್ಯ. ವ್ಯಾಸರಾಜರ ಉಪದೇಶ, ವ್ಯಾಸರಾಜರ ಚರಣಗಳಿಗೆ ಶರಣು ಹೋದರು, ತತ್ವೋಪದೇಶ ಪಡೆದರು. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ, ಅದನ್ನು ನಮ್ಮ ಜೀವನದಿಂದ ತೋರಿಸಿದರು. ವ್ಯಾಸರಾಜರಿಂದ ತತ್ವೋಪದೇಶ ಪಡೆದು ಅವರು ಉಪದೇಶ ಮಾಡಿದ ತತ್ವಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮನೆಗಳಿಗೆ ಹೋಗಿ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ತತ್ವವನ್ನು ತಿಳಿ ಹೇಳಿದರು. ಅಂದರೆ ಅವರ ಜ್ಞಾನ ವೈರಾಗ್ಯ ಒಂದು ಕಡೆಗೆ, ಸಜ್ಜನರ ಮೇಲಿರುವ ಕಳಕಳಿ ಎಷ್ಟು ದೊಡ್ಡದು. ಸಂಧ್ಯಾವಂದನ ಮಾಡಿದರೆ ಮಾತ್ರ ಬ್ರಾಹ್ಮಣ್ಯ ಉಳಿಯೋದು. ಗಾಯತ್ರಿಯ ಜಪವನ್ನು ಮಾಡಲೇಬೇಕು. ನಾನು ಬರೀ ಹಾಡು ಹಾಡ್ತೀನಿ ಅಂದರೆ ದಾಸರು ತಂಬೂರಿ ತೊಗೊಂಡು ತಲೆ ಮೇಲೆ ಹೊಡಿತಾರೆ. ಸಂಧ್ಯಾವಂದನ ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಸಚ್ಚಾಸ್ತ್ರಗಳ ಶ್ರವಣ ಮಾಡಬೇಕು. ಆ ಸಚ್ಚಾಸ್ತ್ರಗಳ ಮರ್ಮವನ್ನು ನಿರಂತರ ಚಿಂತನೆ ಮಾಡಲಿಕ್ಕೆ ದಾಸ ಸಾಹಿತ್ಯವನ್ನು ಉಪಯೋಗಿಸಿ ದಾಸರ ಹಾಡುಗಳನ್ನು ಹಾಡ್ತಾ ಕುಣಿದರೆ ಅದಕ್ಕೆ ದಾಸರೂ ಕುಣಿತಾರೆ, ದೇವರೂ ಕುಣಿತಾನೆ. ಇಲ್ಲ ಅಂದರೆ ದಾಸರು ಕ್ಷಮೆ ಮಾಡೋದಿಲ್ಲ, ಭಗವಂತನೂ ಕ್ಷಮೆ ಮಾಡೋದಿಲ್ಲ. ಈ ಪ್ರತಿಜ್ಞೆಯನ್ನು ಮಾಡಿ ಪುರಂದರದಾಸರ ಅನುಗ್ರಹದಿಂದ ಪುರಂದರರಾಗಿ ಪುರಂಜನರಾಗಬೇಡಿ.